ರಾಗಿ ದೋಸೆನ ಹಾಗೇನೆ ಮಾಡೋ ಬದಲು ಈ ತರ ರಾಗಿ ರವೆ ದೋಸೆ ತರ ಮಾಡ್ಕೊಟ್ ನೋಡಿ ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 1 ಕಪ್ ರಾಗಿ ಹಿಟ್ಟು, 1/4 ಕಪ್ ಬಿಳಿ ರವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸು, ಒಂದು ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೋಣ. ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ತುರಿದಿಟ್ಟಿರುವ ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇಷ್ಟನ್ನು ಹಾಕಿ ರವೆ ದೋಸೆ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೇನೆ ಇಡೋಣ. ಈಗ ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 2 ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕೋಣ. 5 ರಿಂದ 6 ಬಳ್ತಿರೋ ಹಸಿ ಮೆಣಸಿನಕಾಯಿ, ಅದಿಲ್ಲ ಅಂತಂದ್ರೆ 2 ರಿಂದ 3 ಒಣ ಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ನೀರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬೋಣ. ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಕರಿಬೇವು ಸೊಪ್ಪನ್ನ ಸಿಡಿಸ್ಕೊಂಡು ಅದರಲ್ಲಿ ರುಬ್ಬಿಟ್ಟಿರುವ ಚಟ್ನಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಬೌಲ್ಗೆ ಹಾಕಿದ್ರೆ ಖಾರ ಚಟ್ನಿ ತಯಾರು. ಈಗ ರಾಗಿ ರವೆ ದೋಸೆನ ಮಾಡೋಣ. ಸ್ಟವ್ ನಲ್ಲಿ ದೋಸೆ ಹಂಚನ ಬಿಸಿ ಮಾಡೋಕಿಟ್ಟು ಬಿಸಿ ಆದ್ಮೇಲೆ ರವೆ ದೋಸೆ ಹಾಕೋ ತರ ಹಿಟ್ಟನ್ನ ಈ ತರ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ರೋಸ್ಟ್ ಆಗೋವರೆಗೆ ಇಟ್ಟು ತೆಗೆದ್ರೆ ತುಂಬಾನೇ ಟೇಸ್ಟ್ ಆದ ರಾಗಿ ರವೆ ದೋಸೆ ತಯಾರು. ಖಂಡಿತ ಇದನ್ನ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.